ಅಂತರಗಂಗೆ ರಸ್ತೆಯಲ್ಲಿರುವ ಪತ್ರಕರ್ತರ ಭವನದಲ್ಲಿ ಮಾಧ್ಯಮ ಮತ್ತು ಎಐ ಕುರಿತು ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕೀಯ ನಿರ್ದೇಶಕ ರವಿ ಹೆಗಡೆ ಅವರು ಭಾಗವಹಿಸಿ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಹೇಗೆ ಬಳಸಿಕೊಳ್ಳಬೇಕು, ಆಧುನಿಕ ಯುಗದ ಪತ್ರಿಕೋದ್ಯಮದಲ್ಲಿ ಎಐ ಬಳಕೆಯ ಪ್ರಾಮುಖ್ಯತೆ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ರವಿ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಗಣೇಶ್, ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು, ಸಿಬ್ಬಂದಿ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಟ್ರೆಂಡಿಂಗ್ ನ್ಯೂಸ್ ಅನ್ನ ಯಾವುದನ್ನ ಹುಡುಕ್ಬೇಕು ಅನ್ನೋದನ್ನ ಇದರ ಟ್ರೆಂಡ್ಸ್ ಅನ್ನ ಹೋಗಿ ನಾವು ಮ್ಯಾನ್ಯುವಲಿ ಹುಡುಕಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಡಿಜಿಟಲ್ ನಲ್ಲಿ ನಾವು ಟ್ರೆಂಡ್ ಯಾವ್ದಿರುತ್ತೆ ಅದಕ್ಕೆ ಬೇಕಾದಂತ ಸುದ್ದಿಗಳನ್ನ ಮತ್ತೆ ಅದಕ್ಕೆ ಬೇಕಾದಂತ ಮಾಹಿತಿಗಳನ್ನ ಒದಗಿಸೋದಕ್ಕೆ ಸ್ವಲ್ಪ ರಿಸರ್ಚ್ ಬೇಕಾಗುತ್ತೆ. ಆ ರಿಸರ್ಚ್ಗೆ ನಾವು ಆಲ್ರೆಡಿ ಎಐ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ನಾನು ಇನ್ನೊಂದು ಹೇಳಿದಂಗೆ ಡಾಕ್ಯುಮೆಂಟ್ ಸಮರೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದು ನಮಗೆ ನಾವು ಪತ್ರಕರ್ತರು ಅಂತ ಹೇಳಿದಾಗ ನಾವು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಾಡ್ತೀವಿ, ಸ್ಟಡಿ ರಿಪೋರ್ಟ್ ಮಾಡ್ತೀವಿ, ಏನೋ ಒಂದು ಫೈನಾನ್ಷಿಯಲ್ ಬಜೆಟ್ ಅನ್ನ ಅನಾಲಿಸಿಸ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆಲ್ಲ ಆ ಪುಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಲೀಗಲ್ ಇದರಲ್ಲಾದ್ರೆ ಇನ್ನೊಂದಿಷ್ಟು ಟೆಕ್ನಿಕಲ್ ವರ್ಡ್ಸ್ಗಳ ಸಮಸ್ಯೆಗಳೆಲ್ಲ ಇರೋದ್ರಿಂದ ಆ ಸಮರೈಸೇಷನ್ ಮಾಡಿ ಸಾಮಾನ್ಯ ಪತ್ರಕರ್ತರು ಕೂಡ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಾವು ಸಮರೈಸೇಷನ್ಗೆ ಆಲ್ರೆಡಿ ಯೂಸ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಆಗಿ ನಾವು ಆಂಕರ್ಸ್ ಆನ್ ಏರ್ ಹೋಗ್ಬೇಕಾದ್ರೆ ಅಥವಾ ನಮ್ಮ ಯಾರೋ ವರದಿಗಾರರು ಒಂದು ರಿಪೋರ್ಟ್ಸ್ ಅನ್ನ ಬರೀಬೇಕು ಅಂತಂದ್ರೆ ರಿಸರ್ಚ್ ಅನ್ನ ಹೋಗಿ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡೋದು ಬಹಳ ಕಾಮನ್. ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡದೇನೆ ಇವತ್ತು ರಿಪೋರ್ಟ್ ಯಾರು ಮಾಡ್ತಿದ್ದಾರೆ ಅಂತಂದ್ರೆ ನಾನು ನಂಬಲ್ಲ. ಆ ರೀತಿಯಾಗಿ ಈ ರಿಪೋರ್ಟಿಂಗ್ ಅನ್ನ ಮಾಡೋದಕ್ಕೆ ಬೇಕಾದಂತಹ, ಆಂಕರಿಂಗ್ ಮಾಡೋದಕ್ಕೆ ಬೇಕಾದಂತಹ ರಿಸರ್ಚ್ ಗಳನ್ನ ಮಾಡೋದಕ್ಕೆ, ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡೋದಕ್ಕೆ ನಾವು ಆಲ್ರೆಡಿ ಎಐ ಅನ್ನ ಯೂಸ್ ಮಾಡ್ಕೊತಾ ಇದೀವಿ. ಆಮೇಲೆ ಇನ್ನೊಂದಿಷ್ಟು ಏನಂದ್ರೆ ಇಂಟರ್ವ್ಯೂ ಮಾಡೋದಕ್ಕೆ ಕ್ವಶನ್ ಗಳನ್ನ ಬೇಕಾಗುತ್ತೆ. ಆ ಕ್ವಶನ್ ಗಳನ್ನು ನಮ್ಮ ವೈಯಕ್ತಿಕವಾದಂತ ಚಿಂತನೆ ಮಟ್ಟಕ್ಕೆ ನಾವು ಕ್ವಶನ್ ಗಳನ್ನ ರೂಪಿಸ್ತಾ ಇದ್ದೀವಿ. ಅದು ಏನಾಗ್ಬಿಡುತ್ತೆ, ನಾವು ಕ್ವಶನ್ ಗಳನ್ನ ಕೇಳುವಾಗ ನನ್ನ ಜ್ಞಾನದ ಮಟ್ಟ ಏನಿರ್ತದೆ ಮಾತ್ರ ಕ್ವಶನ್ಸ್ ಇರುತ್ತೆ. ನಾನು ಅದನ್ನ ಜನರ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಥವಾ ಇನ್ನು ನಾನು ಥಿಂಕ್ ಮಾಡದ ಇನ್ಯಾವುದೋ ಆಂಗಲ್ಗಳಿದೆ ಅಂತ ನೋಡೋದಕ್ಕೆ ವಿ ಆರ್ ಆಲ್ರೆಡಿ ಯೂಸಿಂಗ್ ಎಐ. ಅಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಬಂದಾಗ ಆ ವರದಿಗಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.